ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗ ಬೆಳಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಿ ನಾವೆಲ್ಲ ಉಪವಾಸ ಇದ್ವಿ, ನಾನು ನಮ್ಮ ಹಸ್ಬೆಂಡು. ಸೊ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮ ಅತ್ತೆ ಮಾವನಿಗೆ ಮೀನ್ಸ್ ನಮ್ಮ ಹಸ್ಬೆಂಡ್ ಅಜ್ಜಿ ತಾತಂಗೆ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಕೆಲವರು ಹೊರಗಡೆ ಸಮಾಧಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಬರ್ತಾರೆ. ಬಟ್ ನಮ್ಮ ಮನೆಯಲ್ಲೇ ಫೋಟೋ ಮುಂದೆ ನಾವು ಏನೇನೆಲ್ಲ ಮಾಡಿರ್ತೀವಿ ಹಬ್ಬಕ್ಕೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಅತ್ತೆ. ಸೊ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಅತ್ತೆ ಇಲ್ಲಿ ಹೊರಗಡೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲೆಲ್ಲ ಒಟ್ಟಿಗೆ ಪೂಜೆ ಮಾಡಿ ನಾವು ಉಪವಾಸ ಇರೋದ್ರಿಂದ ನಾವೇನು ತಿಂದಿರಲಿಲ್ಲ. ಸೊ ಸಂಜೆ ಮಠಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿನ್ನೋರ್ಗು ನಾವೇನು ತಿನ್ನಂಗಿರಲಿಲ್ಲ. ಸೊ ಮಾಡಿದ ಅಡುಗೆ ಕೂಡ ಟೇಸ್ಟ್ ಮಾಡಿರಲಿಲ್ಲ. ಪಾಪು ನಮ್ಮ ದೊಡ್ಡೋಳು ಎಲ್ಲರೂ ಕೂಡ ಪೂಜೆ ಮಾಡಿಸಿದ್ವಿ. ಸೊ ನೀವೆಲ್ಲ ಹೇಗಪ್ಪ ಆಚರಣೆ ಮಾಡಿದ್ವಿ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆ 4 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೊರಟ್ವಿ ಮಠದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನ ಎಲ್ಲ ಸೊ ನಮ್ಮೂರ ಹತ್ರ ನಿಟ್ಟೂರ ಹತ್ರ ಇದೆ ಭೂತೇಶ್ವರ ಸ್ವಾಮಿ ಮಠ ಅಂತ. ಅದು ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಶಿವರಾತ್ರಿ ಟೈಮಲ್ಲೆಲ್ಲ. ಸೊ ಕೆಲವರು ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ ಅನ್ನೋರು ನಮ್ಮೂರಿಂದ ಪಾದಯಾತ್ರೆ ಕೂಡ ಹೋಗ್ತಾರೆ ಭೂತೇಶ್ವರ ಮಠಕ್ಕೆ. 1 ಅವರ್ 2 ಅವರಲ್ಲೆಲ್ಲ ಹೋಗ್ಬೋದು. ತುಂಬ ಚೆನ್ನಾಗಿದೆ, ದರ್ಶನ ಎಲ್ಲ ಚೆನ್ನಾಗಾಗುತ್ತೆ. ಸೊ ಮಂತ್ಲಿ ಅಮಾವಾಸ್ಯೆನೂ ಕೂಡ ಎಲ್ಲ ಪೂಜೆ ಚೆನ್ನಾಗಿ ಮಾಡಿಕೊಡ್ತಾರೆ. ಅಲ್ಲಿ ಜನಗಳ ಜಾತ್ರೆ ಇರುತ್ತೆ ಯಾವಾಗಲೂ. ಸೊ ನಾವು ಕೂಡ ಹೋಗಿದ್ವಿ, ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ನಿಮಗೂ ಏನಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿ ಒಂದ್ಸಲ. ಥ್ಯಾಂಕ್ ಯು.